ಸದ್ಯಕ್ಕೇನು ಅಪ್ಡೇಟ್ ಆಗ್ತಿದೆ ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಗೊಳ್ತಾ ಹೋಗೋಣ. ನನ್ನ ಕಲ್ಲಿಗ ಮಂಜುನಾಥ್ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಅವತ್ತಾಗಿದ್ದು ಎಡವಟ್ಟಿಗೆ ಕ್ಷಮೆ ಕೇಳ್ಕೊಂಡು ಸುಮ್ಮನಾಗ್ಬಿಟ್ಟಿದ್ರೆ, ಒಂದು ದೊಡ್ಡತನ ತೋರಿಸ್ಬಿಟ್ಟಿದ್ರೆ ಇವತ್ತು ಇದು ಯಾವ ಅವಾಂತರನೂ ಆಗ್ತಾ ಇರ್ಲಿಲ್ಲ. ಒಂದು ಮಾಡಕ್ ಹೋಗಿ ಮತ್ತೊಂದ್ರಲ್ಲಿ ತಗ್ಲಾಕೊಂಡಿದ್ದಾರೆ. ಡೀಟೇಲ್ಸ್ ಏನಿದೆ ಅಂಡ್ ಆ ರಾಮೇಶ್ವರಂ ಕೆಫೆ ಓನರ್ ಏನಾದ್ರು ಪ್ರತಿಕ್ರಿಯೆಗೆ ಸಿಕ್ಕಿದ್ರಾ? ವಿದ್ಯಾ, ಈ ಒಂದು ಘಟನೆ ನಡೆದಿದ್ದು ಜುಲೈ 24ನೇ ತಾರೀಕು ಏರ್ಪೋರ್ಟ್ನಲ್ಲಿರ್ತಕ್ಕಂಥ ರಾಮೇಶ್ವರಂ ಕೆಫೆಗೆ ಗುವಾಹಟಿಗೆ ಪ್ರಯಾಣ ಬೆಳೆಸಿದಂಥ ಬೆಂಗಳೂರಿನ ವೈಎಲ್ಇ ಕಾವಲ್ ನಿವಾಸಿದಂಥ ನಿಖಿಲು ಮತ್ತು ಅವರ ಸ್ನೇಹಿತರು ಅಲ್ಲಿರ್ತಕ್ಕಂಥ ರಾಮೇಶ್ವರಂ ಕೆಫೆಯಲ್ಲಿ ತಿಂಡಿ ಮಾಡೋದಕ್ಕೆ ಹೋಗಿರ್ತಾರೆ. ಅಲ್ಲಿ ಒಂದು ಪೊಂಗಲ್ಲು ಜೊತೆಗೆ ಕಾಫಿಯನ್ನು ತೆಗೆದುಕೊಂಡಿರ್ತಾರೆ. ಆದರೆ ಪೊಂಗಲ್ನಲ್ಲಿ ಒಂದೆರಡು ಸ್ಪೂನ್ ತಿಂತಾ ಇದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ಹುಳ ಪತ್ತೆ ಆಗುತ್ತೆ. ಆ ಹುಳ ಪತ್ತೆ ಆದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನು ಪ್ರಶ್ನೆ ಮಾಡ್ತಾರೆ. ಮೊದಲಿಗೆ ಆ ಪೊಂಗಲನ್ನು ಬದಲಾಯಿಸಿ ಕೊಡುವಂಥ ಪ್ರಯತ್ನಕ್ಕೆ ಅಲ್ಲಿನ ಸಿಬ್ಬಂದಿ ಹೋಗ್ತಾರೆ. ಆದರೆ ಅದಕ್ಕೆ ನಿರಾಕರಣೆ ಮಾಡ್ತಂತ ನಿಖಿಲ್ ಅವರು ಅದನ್ನ ಈ ರೀತಿಯಾದಂಥ ಕಳಪೆ ಗುಣಮಟ್ಟದ ಅಥವಾ ಏನು ಹುಳ ಇರ್ತಕ್ಕಂಥದನ್ನ ಇದನ್ನ ತಿಂದರೆ ಆರೋಗ್ಯದ ಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅಲ್ಲಿ ನಡೀತಕ್ಕಂಥ ಒಂದು ಘಟನೆಯನ್ನ ಸನ್ನಿವೇಶವನ್ನು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಗ್ರಾಹಕರು ಸಹ ವಿಡಿಯೋ ರೆಕಾರ್ಡನ್ನು ಮಾಡ್ಕೊತಾರೆ. ಅದಾದ ಬಳಿಕ ಅವರು ಏನು ಆ ಬಿಲ್ಲನ್ನು ತೆಗೆದುಕೊಂಡಿರ್ತಾರೆ, ಆ ಬಿಲ್ಲನ್ನು ತೆಗೆದುಕೊಂಡು ಆಯಿತು ಈ ರೀತಿಯಾಗಿ ಬೇರೆ ಯಾರಿಗೂ ಮಾಡಬೇಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟು ನಿಖಿಲ್ ಅವರು ತಮ್ಮ ಪಾಡಿಗೆ ತಾವು ಅವರ ಸ್ನೇಹಿತರ ಜೊತೆಗೆ ಗುವಾಹಟಿಯತ್ತ ಪ್ರಯಾಣ ಬೆಳೆಸ್ತಾರೆ. ಅದಾದ ಬಳಿಕ ಕೆಲವೇ ನಿಮಿಷಗಳಲ್ಲಿ ಈ ಒಂದು ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರು ಆಗುತ್ತೆ. ಯಾಕೆಂತಂದರೆ ಬೇರೆ ಬೇರೆ ಗ್ರಾಹಕರು ವಿಡಿಯೋಗಳನ್ನು ತೆಗೆದುಕೊಂಡು ರಾಮೇಶ್ವರಂ ಕೆಫೆಯ ಹೆಸರನ್ನು ಉಲ್ಲೇಖ ಮಾಡಿ ವೈರಲ್ ಮಾಡಿರ್ತಾರೆ. ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಒಬ್ಬ ಆಸಾಮಿ ಈ ರಾಮೇಶ್ವರಂ ಕೆಫೆಗೆ ಒಂದು ಕಾಲ್ ಮಾಡಿ, ಇಲ್ಲಿ ನಾನು ತಿಂಡಿಗೆ ಬಂದಿದ್ದೆ, ತಿಂಡಿ ಮಾಡ್ತಕ್ಕಂಥ ಹುಳ ಸಿಕ್ಕಿತ್ತು, ಅದಕ್ಕೆ ಪರಿಹಾರವಾಗಿ 25 ಲಕ್ಷ ಹಣವನ್ನು ಕೊಡಬೇಕು, ಇಲ್ಲಾಂದರೆ ನಿಮ್ಮ ವಿರುದ್ಧ ಕೇಸನ್ನು ದಾಖಲು ಮಾಡ್ತೇನೆ ಅಂತಕ್ಕಂಥ ಒಂದು ಬ್ಲ್ಯಾಕ್ ಮೇಲನ್ನು ಸಹ ಮಾಡ್ತಾರೆ. ಈ ಒಂದು ಅನಾಮಧೇಯ ವ್ಯಕ್ತಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಸಮಯಕ್ಕೂ ಜೊತೆಗೆ ಏನು ನಿಖಿಲ್ ಪ್ರತ್ಯಕ್ಷವಾಗಿ ಹುಳ ಸಿಕ್ಕಿದ್ದಂಥ ಗ್ರಾಹಕ ಏನಿದ್ದ ಆತ ಫ್ಲೈಟಲ್ಲಿ ಇದ್ದಕ್ಕಂಥ ಸಂದರ್ಭದಲ್ಲಿ ಈ ಒಬ್ಬ ಅನಾಮಧೇಯ ವ್ಯಕ್ತಿ 25 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ ಕಾಲನ್ನು ಮಾಡಿರ್ತಾನೆ. ಆದರೆ ರಾಮೇಶ್ವರಂ ಕೆಫೆಯ ಮಾಲೀಕರು ಇರ್ಬೋದು, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಇದೇ ನಿಖಿಲ್ಲು ಈ ರೀತಿಯಾಗಿ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು BIL ಅಂದರೆ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ಒಂದು ದೂರನ್ನು ದಾಖಲು ಮಾಡ್ತಾರೆ. ದಾಖಲು ಮಾಡೋಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆತನಿಗೆ ಕರೆ ಮಾಡಿ ಆತನನ್ನು ವಿಚಾರಣೆಗೂ ಸಹ ಒಳಪಡಿಸಿರ್ತಾರೆ. ಆದರೆ ವಾಪಸ್ ಬಂದಂಥ ಬಳಿಕ ಅಂದರೆ ಇದು 25ನೇ ತಾರೀಕು ದೂರು ದಾಖಲಾಗುತ್ತಾಗ ಅಲ್ಲಿನ ಪ್ರತಿನಿಧಿ ಸುಮಂತ್ ಅಂತಕ್ಕವರು ದೂರು ದಾಖಲು ಮಾಡ್ತಾರೆ. ಆದರೆ ಈ ವಿಚಾರ ಗೊತ್ತಿಲ್ಲದೆ ನಿಖಿಲ್ಲು ಪೊಲೀಸರು ಕರೆ ಮಾಡಿದಾಗ ಹೋಗಿ ವಿಚಾರಣೆಯನ್ನು ಸಹ ಎದುರಿಸ್ತಾರೆ. ಆ ಸಂದರ್ಭದಲ್ಲಿ ಆತ ಏರ್ಪೋರ್ಟ್ ಪ್ರವೇಶ ಮಾಡಿದ್ದು ಬೋರ್ಡಿಂಗ್ ಪಾಸ್ ಇರ್ಬೋದು, ಅವೆಲ್ಲ CCTVಗಳು, ಬೋರ್ಡಿಂಗ್ ಪಾಸು ಜೊತೆಗೆ ಗುವಾಹಟಿಗೆ ಹೊರಟಿದಂಥ ಫ್ಲೈಟ್ ನಂಬರ್ ಇವೆಲ್ಲವನ್ನು ಸಾಕ್ಷಿ ಸಮೇತ ಪೊಲೀಸರ ಮುಂದೆ ಹಾಜರುಪಡಿಸಿದಾಗ ರಾಮೇಶ್ವರಂ ಕೆಫೆ ಒಂದು ಮಾಲೀಕರು ಇರ್ಬೋದು ಅಥವಾ ಆಡಳಿತ ಮಂಡಳಿ ಏನು ಒಂದು ದೂರನ್ನು ಕೊಟ್ಟಿತ್ತು ಅದು ಸುಳ್ಳು ಅನ್ನೋದು ಸಾಬೀತಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಂತರ ಪ್ರಕರಣ ಈಗ ಬೆಂಗಳೂರಿನ ವೈಎಲ್ಇ ಕಾವಲ್ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದೆ. ಅದು ದೂರುದಾರರಾಗಿರ್ತಕ್ಕಂಥ ನಿಖಿಲ್ ಅವರ ನಿವಾಸ ಇಲ್ಲಿದೆ ಅನ್ನೋ ಒಂದು ಕಾರಣಕ್ಕಾಗಿ ವರ್ಗಾವಣೆ ಆಗಿದೆ. ಈಗ ಸದ್ಯ ಪೊಲೀಸರು ಆ ಒಂದು ಆಡಿಯೋ ಕ್ಲಿಪ್ಪು ಯಾರು ರಾಮೇಶ್ವರಂ ಕೆಫೆಗೆ ಕರೆ ಮಾಡಿ 25 ಲಕ್ಷಕ್ಕೆ ಹಣವನ್ನು ಡಿಮ್ಯಾಂಡ್ ಮಾಡಿದ್ರು ಆತ ನಿಖಿಲ್ ವಾಯ್ಸ್ ಅಥವಾ ಬೇರೆ ಯಾರ ವಾಯ್ಸ್ ಇರ್ಬೋದು ಅಥವಾ ಅವರ ಸಂಬಂಧಿಕರದ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಸಹ ಮುಂದುವರಿಸಿದ್ದಾರೆ. ಇಲ್ಲಿ ಮತ್ತೊಂದು ಕಡೆ ನಿಖಿಲ್ ಸಹ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಅದು ಮಾನನಷ್ಟ ಮೊಕದ್ದಮೆ ಜೊತೆಗೆ ವೈಯಕ್ತಿಕವಾದಂಥ ಮಾನಹಾನಿ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಅದು ರಾಮೇಶ್ವರಂ ಕೆಫೆಯ ಮಾಲೀಕರಾದಂಥ ದಿವ್ಯಾ ರಾಘವೇಂದ್ರ ರಾವ್ ಜೊತೆಗೆ ರಾಘವೇಂದ್ರ ರಾವ್ ಮತ್ತು ಆಡಳಿತ ಮಂಡಳಿಯಲ್ಲಿರ್ತಕ್ಕಂಥ ನೌಕರ ಸುಮಂತ್ ವಿರುದ್ಧ ಈ ಒಂದು ಡೆಫಮೇಷನ್ ಕೇಸನ್ನು ಸಹ ದಾಖಲು ಮಾಡಿದರೆ ತಮಗೆ ಆಗಿರ್ತಕ್ಕಂಥ ಮಾನಹಾನಿ ಇರ್ಬೋದು, ಅಷ್ಟೊಂದು ಜನರ ಮಧ್ಯೆ ಏನು ನಮ್ಮ ವಿರುದ್ಧ ನೀವು ಇಲ್ಲಸಲ್ಲದಂಥ ಆರೋಪಗಳನ್ನು ಮಾಡಿದ್ದೀವಿ, ಆ ಒಂದು ಮಾನಹಾನಿಗೆ ಸಂಬಂಧಪಟ್ಟಂತೆ 10 ಲಕ್ಷ ಹಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಜೊತೆಗೆ ಈ ಒಂದು ಕಳಪೆ ಗುಣಮಟ್ಟದ ಆಹಾರವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗೂ ಸಹ ಒಂದು ಪತ್ರವನ್ನು ಬರೆದು ತನಿಖೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಈ ನಿಖಿಲ್ ಅವರು ಮಾಡ್ಕೊಂಡಿದ್ದಾರೆ. ಸದ್ಯ ವೈಎಲ್ಇ ಕಾವಲ್ ಪೊಲೀಸರು ಒಂದು ಆಡಿಯೋ ಕ್ಲಿಪ್ಪನ್ನು ಏನು FSLಗೆ ಕಳಿಸಿದ್ದಾರೆ ಅದು ಯಾರದ್ದು ಅನ್ನೋದು ತಿಳಿದು ಬಂದಂಥ ಸಂದರ್ಭದಲ್ಲಿ ಅವತ್ತು ಬಂದಿದ್ದಂಥ ನಂಬರ್ ಏನಿದೆ ಆ ನಂಬರು ಅದರ ವಿಳಾಸವನ್ನು ಪತ್ತೆ ಹಚ್ಚಿ ನಿಜವಾಗಿಯೂ ಬ್ಲ್ಯಾಕ್ ಮೇಲ್ ಮಾಡಿರ್ತಕ್ಕಂಥ ಆರೋಪಿಯ ಪತ್ತೆಗೆ ಮುಂದಾಗ್ತಾರೆ. ಮತ್ತೊಂದು ಕಡೆ ಇವರ ವಿರುದ್ಧ ದಾಖಲಾಗಿರ್ತಕ್ಕಂಥ ಏನು ಡೆಫಮೇಷನ್ ಕೇಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಒಂದು ಮಾಹಿತಿಯನ್ನು ನೀಡುವಂಥ ಸಿದ್ಧತೆಯನ್ನು ವೈಎಲ್ಇ ಕಾವಲ್ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗೆ. ಈ ರಾಮೇಶ್ವರ್ ಕೆಫೆಯನ್ನ ಬಹಳ ಗಟ್ಟಿಯಾಗಿ ನಂಬಕ್ ಒಂದು ಪ್ರಮುಖ ಕಾರಣ ಏನು ಅಂದ್ರೆ ಇವ್ರದ್ದು ಓಪನ್ ಕಿಚನ್. ಸೊ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಹೈಜೀನ್ ಮೇಂಟೈನ್ ಮಾಡ್ತಾರೆ. ಅಂದ್ರೆ ಇಂಥದ್ದೊಂದು ಎಡವಟ್ಟಾಗಿತ್ತು. ಎಡವಟ್ಟಾದ್ಮೇಲೆ ಆದ್ರೂ ಸುಮ್ಮನಾಗ್ಬೇಕಿತ್ತಾನೆ ಅವರು. ನೋಡಿ, ಇಂಥ ಒಂದು ಈಗ ಮತ್ತೊಂದು ವಿಚಾರದಲ್ಲಿ ತಗ್ಲಾಕೊಂಡಿದ್ದಾರೆ.